ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪಲ್ಲಿ ಹೇಗೆ ಸೊಪ್ಪಿನ ಪಲ್ಯ ಮಾಡ್ಬೋದು ಅಂತ ಇವರಿಂದ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಆ ವಿಡಿಯೋನ ನಾನು ನಿಮಗೂ ಕೂಡ ಹಂಚ್ಕೊತಾ ಇದ್ದೀನಿ. ಮೊದಲಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿ ಮಾಡಲಿಕ್ಕೆ ಅಂದರೆ ಬೇಯಿಸಲಿಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟು ಕಡಲೆಕಾಯಿನ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದಾರೆ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಬೆನಿಫಿಟ್ಸ್ ನಾವು ನೋಡ್ಬೋದು. ಮೊದಲಿಗೆ ಇದು ಬಾಡಿ ತುಂಬ ಹೀಟ್ ಮಾಡುತ್ತೆ, ಅಂದರೆ ಕೋಲ್ಡ್ ಇರುತ್ತೆ ಕೆಲವ್ರಿಗೆ ಬಾಡಿ, ಅವರಿಗೆ ಹೀಟ್ ಮಾಡುತ್ತೆ. ಮತ್ತು ಕಣ್ಣಿನ ದೃಷ್ಟಿಗೆ ತುಂಬಾ ಯೂಸ್ಫುಲ್. ಇವರು ಏನು ಹೇಳ್ತಿದ್ದಾರೆ ಅಂದರೆ ನುಗ್ಗೆ ಸೊಪ್ಪನ್ನ ವಾರಕ್ಕಾದ್ರೂ ಬೇಗ ಅಂದರೆ ಡೈಲಿ ಆದ್ರೂ ಮಾಡ್ಕೊಂಡು ತಿಂದರೆ ಯೂಸ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಕಡೆ ಸಿಗೋದಿಲ್ಲ. ಇವರು ಮನೆ ಕಡೆನೇ 2-3 ಮನೆ ಮುಂದೆನೇ ಈ ಥರ ಹಾಕ್ಕೊಂಡಿರ್ತಾರೆ ನುಗ್ಗೆ ಸೊಪ್ಪು. ಇವ್ರ ಕಡೆ ಇವ್ರು ಮಾಡ್ತಾ ಇರೋದು ಆಂಧ್ರ ಸ್ಟೈಲಲ್ಲಿ. ಸೊ ನುಗ್ಗೆ ಸೊಪ್ಪನ್ನ ಇವಾಗ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ಕೇವಲ 3 ಇಂಗ್ರೀಡಿಯೆಂಟ್ಸಲ್ಲಿ ಈ ನುಗ್ಗೆ ಸೊಪ್ಪಿನ ಪಲ್ಯ ಅದ್ಭುತವಾಗಿ ರೆಡಿ ಆಗುತ್ತೆ. ಈಸಿಯಾಗಿ ಬ್ಯಾಚುಲರ್ ಇರೋರು ಕೂಡ ಆರಾಮಾಗಿ ಮಾಡ್ಬೋದು. ಸಿಪ್ಪೆನ ಚೆನ್ನಾಗಿ ಸುಲಿದ್ಕೊಂಡು ಇಟ್ಕೊತಾ ಇದ್ದಾರೆ. ನನಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅಜ್ಜಿ ಥರನೇ ಫೀಲ್ ಆಗ್ತಾಯಿತ್ತು. ಅಜ್ಜಿದಿರು ಮಾಡ್ತಾರಲ್ಲ ಅಷ್ಟು ನೀಟಾಗಿ ಮಾಡಿಕೊಡ್ತಾಯಿದ್ರು. ಅದೇ ಟೈಮಲ್ಲಿ ಕರೆಂಟ್ ಕೂಡ ಹೊರಟೋಯ್ತು. ಸೊ ಕರೆಂಟ್ಗೆ ವೆಯ್ಟ್ ಮಾಡಬೇಕು. ಯಾಕೆ ಅಂತ ಅಂದರೆ ಮಿಕ್ಸಿಲಿ ಇದನ್ನು ಕಡಲೆ ಬೀಜನ ರುಬ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 3 ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆ ಬೀಜ ಮತ್ತು ಮೆಣಸಿನ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಬೆಳ್ಳುಳ್ಳಿ ಇಷ್ಟೇ. ಮೆಣಸಿನ ಪೌಡರ್ ಹಾಕಲಿಲ್ಲ ಅಂದರೆ ಒಣಮೆಣಸಿನ್ಕಾಯಿನ ಹಾಕ್ಬೋದು. ಇವಾಗ ನಾನು ಕರೆಂಟ್ ಬಂದಿರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ದೆ, ಬಟ್ ಅವ್ರಿಗೆ ವಿಡಿಯೋ ಮಾಡಲಿಕ್ಕೆ ಬರಲಿಲ್ಲ. ಪರವಾಗಿಲ್ಲ, ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಇವಾಗ ನಾನು ಇದನ್ನು ಕಡಲೆ ಬೀಜನ ಪೌಡರ್ ರೂಪದಲ್ಲಿ ಇವರಿಗೆ ಮಿಕ್ಸರ್ ಮಾಡಿ ಕೊಟ್ಟಿದ್ದೀನಿ. ವಿಡಿಯೋ ಮಾಡಬೇಕಾದ್ರೆ ನನ್ನ ಮೊಬೈಲ್ ತುಂಬಾ ಹ್ಯಾಂಗ್ ಆಗ್ತಾ ಇತ್ತು. ಸರಿ, ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಸೊ ಕರೆಂಟ್ ಬೇರೆ ಅವಾಗವಾಗ ಹೋಗ್ತಾ ಇರೋದ್ರಿಂದ ನಮ್ಮ ಹಸ್ಬೆಂಡು 1-2 ವೈಟ್ ಶರ್ಟ್ಸ್ಗಳಿದ್ವು, ಪ್ಯಾಂಟ್ ಇತ್ತು. ಸೊ ಅದನ್ನು ಡೆಲಿಕೇಟ್ಗೆ ಹಾಕಿಬಿಟ್ರೆ ಅದೇ ವಾಶ್ ಆಗುತ್ತೆ, ಅಲ್ಲಿವರೆಗೆ ಪಲ್ಯ ರೆಡಿ ಆಗುತ್ತೆ ಅಂತ ನನ್ನ ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ್ನ ಆನ್ ಮಾಡಿದೆ. ಮತ್ತು ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು, ಫುಲ್ಲು ಟಯರ್ಡ್ ಆಗಿತ್ತು. ಅವ್ರು ಹೇಳಿದರು ಸ್ವಲ್ಪ ಕಾಲ್ ಪ್ರೆಸ್ ಮಾಡಿಬಿಡೋ ಅಂತ. ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ಕಾಲ್ ಪ್ರೆಸ್ ಮಾಡಿದೆ. ಇವಾಗ ಇಲ್ಲಿ ಆಲ್ರೆಡಿ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಜಜ್ತಾ ಇದ್ದಾರೆ. 5-6 ಎಸಳು ಇದ್ದರೆ ಸಾಕು. ನಾನು ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೂ ಕೂಡ ಹ್ಯಾಂಗ್ ಆಗ್ತಿದೆ. ಕಾರಣ ನಾನು ಫುಲ್ಲು ಡಾಕ್ಯುಮೆಂಟ್ಸು ಆ ಥರ ಎಲ್ಲ ಇಟ್ಕೊತಾ ಇದ್ದೀನಿ. ಸೊ ನಾನು ಸ್ಟಡಿ ಮಾಡ್ತಿರೋದ್ರಿಂದ ನನಗೆ ಜಾಸ್ತಿ ವ್ಲಾಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಇಲ್ಲಿ ಪಾತ್ರೆನ ಇಟ್ಟಿದ್ದೀವಿ. ಅದೇ ನುಗ್ಗೆ ಸೊಪ್ಪನ್ನು ನಾವು ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆನ ಇಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದಾರೆ. ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ, ಈ ಥರ ಮಾಡು ಆ ಥರ ಮಾಡು ಅಂತ. ಅವ್ರಿಗೆ ತೆಲುಗು ಬರೋದ್ರಿಂದ ಸೊ ನನಗೆ ಅವರು ಆ್ಯಕ್ಷನ್ ಮಾಡಿ ತೋರಿಸೋದು, ಬಟ್ ನನಗೆ ಸ್ವಲ್ಪ ತೆಲುಗು ಬರೋದ್ರಿಂದ ನಾನು ಕಂಫರ್ಟಬಲ್ ಆಗಿ ಇವ್ರ ಜೊತೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಇವಾಗ ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಹಾಗೆ ಅಲ್ಲಾಡಿಸ್ತಾ ಇದ್ದಾರೆ. ತುಂಬಾ ಈಸಿ ರೆಸಿಪಿ, ಆರಾಮಾಗಿ ಮಾಡ್ಕೊಬೋದು. ಸೊ ನೀವು ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಇವಾಗ ಸೊಪ್ಪನ್ನು ಸೋಸಿಬಿಟ್ಟು ಅದನ್ನು ಇದ್ರ ಒಳಗಡೆ ಹಾಕ್ತಾ ಇದ್ದಾರೆ.
ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಕೊನೆ ಹಂತಕ್ಕೆ ಬಂದು ತಲುಪಿದೆ ನುಗ್ಗೆ ಸೊಪ್ಪಿನ ಪಲ್ಯ. ಸೊ ಇದಕ್ಕೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಆ್ಯಡ್ ಮಾಡಿ ಲಾಸ್ಟಿಗೆ. ಮತ್ತು ಕಡಲೆ ಬೀಜದ ಪುಡಿನ ಹಾಕಿದ್ರೆ ಮುಗೀತು. ಸೊ ತುಂಬಾ ಸಖತ್ತಾಗಿರುತ್ತೆ ಅಂತ ನನಗೆ ಇಷ್ಟ ಆಯಿತು. ಬಟ್ ನಿಮ್ಗೆ ಹೇಗೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಕ್ಕಿಂತ ಮುಂಚೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.